ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಅನೋಮಿ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಝಾರಾ ಒಬ್ಬಳು ಇಂಟೆಲಿಜೆಂಟ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿರ್ತಾಳೆ. ಝಾರಾಗೆ ಅಂತ ಒಬ್ಬನೇ ಒಬ್ಬ ತಮ್ಮ ಇದ್ದು ಅವನಿಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಆಗಿ ಕಳೆದ ಹಲವು ತಿಂಗಳಿನಿಂದ ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ತಿರ್ತಾನೆ. ಆದ್ರೆ ಶಾಕಿಂಗ್ಲಿ ಒಂದು ದಿನ ಝಾರಾಳ ತಮ್ಮನ ಡೆಡ್ ಬಾಡಿ ಆತ್ಮಹತ್ಯೆ ಮಾಡಿಕೊಂಡಿರೋ ರೀತಿಯಲ್ಲಿ ತುಂಬಾನೇ ನಿಗೂಢವಾಗಿ ಪತ್ತೆಯಾಗುತ್ತೆ. ಝಾರಾಗೆ ಅನುಮಾನ ಬಂದು ತನ್ನ ತಮ್ಮನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅವನ ಡೆಡ್ ಬಾಡಿ ಒಳಗಡೆ ಒಂದು ಡೇಂಜರಸ್ ಆಗಿರುವ ಡ್ರಗ್ ಪತ್ತೆಯಾಗಿರುತ್ತೆ. ಶಾಕಿಂಗ್ಲಿ ಈ ಹಿಂದೆ ಕೂಡ ಸೇಮ್ ಇದೇ ಪ್ಯಾಟರ್ನ್ ಅಲ್ಲೇ ಒಂದಷ್ಟು ಜನ ಹುಡುಗ ಹಾಗೂ ಹುಡುಗಿಯರು ಆತ್ಮಹತ್ಯೆ ಮಾಡಿಕೊಂಡು ಅವರ ಡೆಡ್ ಬಾಡಿ ಒಳಗಡೆ ಕೂಡ ಅದೇ ರೀತಿಯ ಡ್ರಗ್ ಪತ್ತೆಯಾಗಿರುತ್ತೆ. ಇನ್ನಿ ಕೂಡ ಸಾವುಗಳ ಹಿಂದಿರುವ ಮಿಸ್ಟರಿ ಆದ್ರೂ ಏನು ಅಂತ ಪತ್ತೆ ಮಾಡೋದಕ್ಕೆ ಪೊಲೀಸರು ಹಾಗೂ ಝಾರಾ ಇಬ್ಬರು ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳನ್ನ ನೀವು ಲಿಟ್ರಲಿ ಗೆಸ್ ಕೂಡ ಮಾಡಿರೋದಿಲ್ಲ. ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ತುಂಬಾನೇ ಇಂಟೆಲಿಜೆಂಟ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವ ಚಿತ್ರದ ಹೀರೋಯಿನ್ ಝಾರಾಳನ್ನ ನೋಡ್ತೀವಿ. ಝಾರಾ ಇತ್ತೀಚೆಗೆ ತಾನೇ ತನ್ನ ತಂದೆ ತಾಯಿಯನ್ನ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಕಳೆದುಕೊಂಡು ಮೆಂಟಲಿ ಡಿಸ್ಟರ್ಬ್ ಆಗಿರುವ ತನ್ನ ತಮ್ಮ ಜಿಯಾನ್ ಜೊತೆ ವಾಸ ಮಾಡ್ತಿರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ, ತನ್ನ ತಂದೆ ತಾಯಿಯ ವೆಡ್ಡಿಂಗ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಿಸೋದಕ್ಕೆ ಅಂತ ಝಾರಾ ಹಾಗೂ ಅವನ ತಮ್ಮ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಿರ್ತಾರೆ. ಇವರ ತಂದೆ ಕಾರನ್ನ ಡ್ರೈವ್ ಮಾಡ್ತಿರ್ತಾರೆ. ಆಗ ಕಾರ್ನ ಹಿಂದಿನ ಸೀಟ್ ನಲ್ಲಿ ಕೂತಿದ್ದ ಜಿಯಾನ್ ತನ್ನ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಬ್ಲಾಸ್ಟರ್ ಅನ್ನ ಓಪನ್ ಮಾಡಿಬಿಡುತ್ತಾನೆ. ಆದ್ರೆ ಆ ಸೌಂಡ್ ನಿಂದ ಹೆದರಿಕೊಂಡ ಇವರ ತಂದೆಯ ಬ್ಯಾಲೆನ್ಸ್ ಮಿಸ್ ಆಗಿ ಸ್ಪೀಡ್ ಆಗಿ ಹೋಗ್ತಿದ್ದ ಆ ಕಾರ್ ಅಲ್ಲೇ ಇದ್ದ ಒಂದು ದೊಡ್ಡ ಮರಕ್ಕೆ ಗುದ್ದಿ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ಝಾರಾ ಹಾಗೂ ಜಿಯಾನ್ ಏನೋ ಬದುಕುಳಿತಾರೆ. ಆದ್ರೆ ಶಾಕಿಂಗ್ಲಿ ಇವರಿಬ್ಬರ ತಂದೆ ತಾಯಿ ಆನ್ ದ ಸ್ಪಾಟ್ ಸತ್ತು ಹೋಗಿರುತ್ತಾರೆ. ತಾನು ಕೊಟ್ಟ ಸರ್ಪ್ರೈಸ್ ನಿಂದಾಗಿನೇ ಕಾರ್ನ ಕಂಟ್ರೋಲ್ ಮಿಸ್ ಆಗಿ ಆಕ್ಸಿಡೆಂಟ್ ಆಗಿ ತಮ್ಮ ತಂದೆ ತಾಯಿ ಸತ್ತು ಹೋದ್ರು ಅಂತ ಜಿಯಾನ್ ಡಿಪ್ರೆಷನ್ಗೆ ಹೊರಟೋಗಿರ್ತಾನೆ. ಹಾಗೂ ಆ ದುಃಖವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ 2 ಬಾರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯೋದಕ್ಕೂ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಝಾರಾ ಸರಿಯಾದ ಸಮಯಕ್ಕೆ ಬಂದು ತನ್ನ ತಮ್ಮನನ್ನ ಕಾಪಾಡಿಕೊಂಡಿರ್ತಾಳೆ. ತನ್ನ ತಮ್ಮನನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತ ಅವನಿಗೆ ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸ್ತಿರ್ತಾಳೆ. ಡಾಕ್ಟರ್ ವಿಚಾರಿಸಿದಾಗ ಜಿಯಾನ್ ಅವರಿಗೆ ಹೇಳಿರ್ತಾನೆ. ತನ್ನ ತಂದೆ ತಾಯಿಯನ್ನ ತುಂಬಾನೇ ಮಿಸ್ ಮಾಡಿಕೊಳ್ತಿದ್ದ ಜಿಯಾನ್ಗೆ ಆಗಾಗ ಇವನ ತಾಯಿ ಇವನ ಕಣ್ಮುಂದೆ ಬಂದು ಮಾತನಾಡ್ತಿರುವ ರೀತಿ ಇಮ್ಯಾಜಿನೇಷನ್ ಬರ್ತಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಸಿಟಿಯಲ್ಲಿ ನೀರಜ್ ಎಂಬ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಪೊಲೀಸರು ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವ ಝಾರಾಗೆ ಕಾಲ್ ಮಾಡಿ ಕ್ರೈಮ್ ಸ್ಪಾಟ್ಗೆ ಬರೋದಕ್ಕೆ ಹೇಳ್ತಾರೆ. ಇನ್ನು ಈ ಕೇಸನ್ನ ಜಿಬ್ರನ್ ಎಂಬ ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ತುಂಬಾನೇ ನೆಗ್ಲೆಕ್ಟ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಈ ಪೊಲೀಸ್ ಆಫೀಸರ್ ಆಗಿರುವ ಜಿಬ್ರನ್ ತನಗೆ ಯಾವುದೇ ಕೆಲಸವನ್ನ ಅಸೈನ್ ಮಾಡಿದ್ರು ಕೂಡ ಅದನ್ನ ಹಾನೆಸ್ಟ್ ಆಗಿ ಮಾಡ್ತಿರೋದಿಲ್ಲ. ಜಿಬ್ರನ್ ಯಾಕೆ ಈ ರೀತಿ ಕೇರ್ಲೆಸ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಚಿತ್ರದಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ. ಆ ದಿನ ಝಾರಾ ತನ್ನ ಕೆಲಸ ಮುಗಿದ ನಂತರ ವಾಪಸ್ ಮನೆಗೆ ಹೋದಾಗ ಇವಳ ತಮ್ಮ ಮನೆಯಲ್ಲಿ ಇರೋದಿಲ್ಲ. ಝಾರಾ ತನ್ನ ತಮ್ಮನಿಗೆ ಮೆಂಟಲಿ ಪ್ರಾಬ್ಲಮ್ ಇದ್ದ ಕಾರಣ ಒಬ್ಬನೇ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿರ್ತಾಳೆ. ತಕ್ಷಣ ತನ್ನ ತಮ್ಮನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ. ಈಗ ಝಾರಾಗೆ ಸ್ವಲ್ಪ ಗಾಬರಿಯಾಗಿ ತನ್ನ ಬಳಿ ಇದ್ದ ಮತ್ತೊಂದು ಬೀಗವನ್ನ ಯೂಸ್ ಮಾಡಿ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬರ್ತಾಳೆ. ನಂತರ ತನ್ನ ಮೊಬೈಲ್ ನ ಇಂಟರ್ನೆಟ್ ಅನ್ನ ಆನ್ ಮಾಡಿದಾಗ ಇವನ ತಮ್ಮನ ಕಡೆಯಿಂದ ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ. ಅದರಲ್ಲಿ, ಅಕ್ಕ, ಮನೆಯಲ್ಲಿ ತುಂಬಾನೇ ಬೋರ್ ಆಗ್ತಿತ್ತು, ಅದಕ್ಕೆ ನನ್ನ ಫ್ರೆಂಡ್ ಆಗಿರುವ ಸಲ್ಮಾನ್ ನ ಪೆಟ್ ಶಾಪ್ಗೆ ಹೋಗ್ತಿದ್ದೀನಿ, ಆದಷ್ಟು ಬೇಗ ವಾಪಸ್ ಬರ್ತೀನಿ, ನೀನೇನೋ ಹೆದರಿಕೊಳ್ಬೇಡ ಅಂತ ಹೇಳಿರ್ತಾನೆ. ಆದ್ರೆ ಜಿಯಾನ್ ಆ ಮೆಸೇಜ್ ಅನ್ನ ಕಳಿಸಿ ತುಂಬಾನೇ ಸಮಯ ಆಗಿರುತ್ತೆ. ಈಗ ಝಾರಾ ನೋಡಿರ್ತಾಳೆ ಅಷ್ಟೇ. ಝಾರಾ ತಕ್ಷಣವೇ ತನ್ನ ತಮ್ಮನ ಫ್ರೆಂಡ್ ಆಗಿರುವ ಆ ಸಲ್ಮಾನ್ ನ ಪೆಟ್ ಶಾಪ್ಗೆ ಹೋಗಿ ವಿಚಾರಿಸಿದಾಗ ಸಲ್ಮಾನ್ ಕೂಡ ಅಲ್ಲಿರೋದಿಲ್ಲ. ಈಗ ತನ್ನ ತಮ್ಮ ಹಾಗೂ ಅವನ ಫ್ರೆಂಡ್ ಇಬ್ಬರು ಕೂಡ ಇಲ್ಲಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಗಾಬರಿಯಾದ ಝಾರಾ ತನ್ನ ಬಾಯ್ ಫ್ರೆಂಡ್ ಆಗಿರುವ ಆಲ್ವಿನ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾಳೆ. ಈಗ ಆಲ್ವಿನ್ ಹಾಗೂ ಝಾರಾ ಎಲ್ಲ ಕಡೆ ಜಿಯಾನ್ ಅನ್ನ ಹುಡುಕ್ತಾರೆ. ಆದ್ರೆ ಎಲ್ಲೂ ಕೂಡ ಆತ ಸಿಗೋದೇ ಇಲ್ಲ. ಆ ದಿನ ಸಂಜೆ ಆದ್ರೂ ಕೂಡ ಜಿಯಾನ್ ಮನೆಗೆ ವಾಪಸ್ ಬರೋದ ಕಾರಣ ಹೆದರಿಕೊಂಡ ಝಾರಾ ಹಾಗೂ ಆಲ್ವಿನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಝಾರಾ ಒಬ್ಬಳು ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿದ್ದ ಕಾರಣ ಆ ಸಬ್ ಇನ್ಸ್ಪೆಕ್ಟರ್ಗೆ ಆಕೆ ಪರಿಚಯ ಇರ್ತಾಳೆ. ಆತ ಧೈರ್ಯ ಹೇಳ್ತಾ, ಮೇಡಮ್, ನೀವೇನೋ ಹೆದರಿಕೊಳ್ಬೇಡಿ, ನಿಮ್ಮ ತಮ್ಮ ವಯಸ್ಸಿಗೆ ಬಂದಿರುವ ಹುಡುಗ ಇಲ್ಲೇ ಎಲ್ಲಾದ್ರೂ ಹೋಗಿರ್ಬೋದು, ಆತ ವಾಪಸ್ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಆಗ ಆಲ್ವಿನ್
ಕೆಲ್ವಿನ್ ಜಾರಾಳನ್ನ ಹೊರಗಡೆ ಕಳುಹಿಸಿ ಜಿಯಾನ್ಗಿರುವ ಮೆಂಟಲ್ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡುತ್ತಾನೆ. ಈಗ ಈ ವಿಷಯ ಹೈಯರ್ ಆಫೀಸರ್ ಗಳಿಗೆ ಗೊತ್ತಾಗ್ತಿದ್ದ ಹಾಗೆ ಈ ಕೇಸನ್ನ ಝೀಬ್ರನ್ಗೆ ಅಸೈನ್ ಮಾಡ್ತಾರೆ. ಆದ್ರೆ ಝೀಬ್ರನ್ ಎಂದಿನಂತೆ ಈ ಕೇಸ್ನ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದೆ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಜಾರಾಳ ತಮ್ಮನ ಡೆಡ್ ಬಾಡಿ ಒಂದು ಮರದ ಕೆಳಗಡೆ ಪತ್ತೆಯಾಗಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಝೀಬ್ರನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಸ್ಪಾಟ್ಗೆ ಹೋಗ್ತಾನೆ. ಚೆಕ್ ಮಾಡಿದಾಗ ಜಿಯನ್ನ ಡೆಡ್ ಬಾಡಿ ಪಕ್ಕದಲ್ಲೇ ಒಂದು ವಿಷದ ಬಾಟಲ್ ಇರುತ್ತೆ. ಮೊದಲೇ ಮೆಂಟಲಿ ಪ್ರಾಬ್ಲಮ್ ನಲ್ಲಿದ್ದ ಜಿಯನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಈ ವಿಷಯವನ್ನ ಜಾರಾಗೆ ಇನ್ಫಾರ್ಮ್ ಮಾಡ್ತಾರೆ. ಮೊದಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡು ದುಃಖದಲ್ಲಿದ್ದ ಜಾರಾಗೆ ತನ್ನ ತಮ್ಮ ಕೂಡ ಆತ್ಮಹತ್ಯೆ ಮಾಡಿಕೊಂಡ ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಶಾಕ್ ಆಗುತ್ತೆ. ತುಂಬಾನೇ ಎಮೋಷನಲ್ ಆಗಿ ತನ್ನ ತಮ್ಮನ ಡೆಡ್ ಬಾಡಿಯನ್ನ ಹಗ್ ಮಾಡಿ ಅಳುತ್ತಾಳೆ. ಆದ್ರೆ ಜಾರಾಗೆ ತನ್ನ ತಮ್ಮ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅನ್ನೋದನ್ನ ಈಗಲೂ ಕೂಡ ನಂಬೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಯಾಕಂದ್ರೆ ಆತ ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಇತ್ತೀಚೆಗೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ನಾರ್ಮಲ್ ಆಗ್ತಿದ್ದ. ಮರುದಿನ ತನ್ನ ತಮ್ಮನ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನನ್ನ ಮೀಟ್ ಮಾಡ್ತಾಳೆ. ವಿಚಾರಿಸಿದಾಗ ಆ ಡಾಕ್ಟರ್ ಹೇಳೋದೇನಂದ್ರೆ, ಮೇಡಮ್ ನಿಮ್ಮ ತಮ್ಮ ರಾತ್ರಿ ಸುಮಾರು 3 ಗಂಟೆಗೆ ಸತ್ತಿದ್ದಾನೆ. ಆದ್ರೆ ನೀವು ಹೇಳ್ತಿರೋ ಪ್ರಕಾರ ಆತ ನಿಮಗೆ ಕೊನೆಯದಾಗಿ ವಾಯ್ಸ್ ಮೆಸೇಜ್ ಅನ್ನ ಕಳುಹಿಸಿರೋದು ಮಧ್ಯಾಹ್ನ 12 ಗಂಟೆಗೆ. ಮಧ್ಯದಲ್ಲಿ 15 ಗಂಟೆ ಗ್ಯಾಪ್ ನಲ್ಲಿ ನಿಮ್ಮ ತಮ್ಮನಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆ. ಹಾಗೂ ಮತ್ತೊಂದು ವಿಷಯವೇನೆಂದ್ರೆ, ನಿಮ್ಮ ತಮ್ಮನ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡುವಾಗ ಅವನ ಬಾಡಿಯ ಒಳಗಡೆ ಪ್ರೊಫೋಫೋಲ್ ಎಂಬ ಒಂದು ಡ್ರಗ್ ಪತ್ತೆಯಾಗಿದೆ. ಈ ಡ್ರಗ್ ಯೂಶಲಿ ಎಲ್ಲರ ಕೈಗೂ ಸಿಗೋದಿಲ್ಲ. ಆದ್ರೆ ಇದು ನಿಮ್ಮ ತಮ್ಮನ ಡೆಡ್ ಬಾಡಿ ಒಳಗಡೆ ಹೇಗೆ ಬಂತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಆ ಡ್ರಗ್ ನ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಜಾರಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಇತ್ತೀಚೆಗೆ ನೀರಜ್ ಎಂಬ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಲ್ವಾ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವನ ಡೆಡ್ ಬಾಡಿ ಒಳಗಡೆ ಕೂಡ ಇದೇ ಡ್ರಗ್ಗೆ ಪತ್ತೆಯಾಗಿರುತ್ತೆ. ಕೆಲವೇ ದಿನಗಳ ಗ್ಯಾಪ್ ನಲ್ಲಿ ಸತ್ತಿರುವ ತನ್ನ ತಮ್ಮ ಹಾಗೂ ಆ ನೀರಜ್ ಇಬ್ಬರ ಬಾಡಿ ಒಳಗಡೆ ಅದೇ ಡ್ರಗ್ ಪತ್ತೆಯಾಗೋದಕ್ಕೆ ಹೇಗೆ ಸಾಧ್ಯ? ಖಂಡಿತ ತನ್ನ ತಮ್ಮ ಹಾಗೂ ಆ ನೀರಜ್ ಇವರಿಬ್ಬರ ಸಾವಿನ ಹಿಂದೆ ಬೇರೇನೋ ಮಿಸ್ಟರಿ ಇದೆ ಅಂತ ಅನುಮಾನ ಶುರುವಾಗುತ್ತೆ. ತಕ್ಷಣ ಆ ಡ್ರಗ್ ನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ, ಆ ಡ್ರಗ್ ಅನ್ನ ಹಾಸ್ಪಿಟಲ್ ನಲ್ಲಿ ಬಳಸಲಾಗುತ್ತೆ. ಎಸ್ಪೆಷಲಿ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಮಾಡುವಾಗ ಅವರಿಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡೋದಕ್ಕೆ, ಅಂದ್ರೆ ಅನಸ್ತೇಷಿಯಾ ರೀತಿ ಆ ಡ್ರಗ್ ಅನ್ನ ಯೂಸ್ ಮಾಡಲಾಗುತ್ತೆ ಅಂತ ಈಗ ಜಾರಾಗೆ ಕನ್ಫರ್ಮ್ ಆಗುತ್ತೆ. ಈ 2 ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ ಝೀಬ್ರನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ. ಜಾರಾ ತಕ್ಷಣವೇ ತನ್ನ ತಮ್ಮ ವಾಯ್ಸ್ ಮೆಸೇಜ್ ನಲ್ಲಿ ಮೆನ್ಷನ್ ಮಾಡಿದ್ದ ಅವನ ಫ್ರೆಂಡ್ ಸಲ್ಮಾನ್ ನ ಪೆಟ್ ಶಾಪ್ ಗೆ ವಾಪಸ್ ಹೋಗ್ತಾಳೆ. ವಿಚಾರಿಸಿದಾಗ ಸಲ್ಮಾನ್ ಹೇಳೋದೇನಂದ್ರೆ, ಅಕ್ಕ ಆ ದಿನ ನಿಮ್ಮ ತಮ್ಮ ನನ್ನ ಶಾಪ್ ಗೆ ಬಂದಿದ್ದೇನೋ ನಿಜಾನೇ, ಆದ್ರೆ ನನಗೆ ಒಂದು ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಗಡೆ ಹೋದೆ. ಅದೇ ಸಮಯಕ್ಕೆ ಆತ ನಿಮಗೆ ಒಂದು ವಾಯ್ಸ್ ಮೆಸೇಜ್ ಅನ್ನ ಸೆಂಡ್ ಮಾಡಬೇಕು ಅಂತ ಹೊರಗಡೆ ಹೋದ. ನಂತರ ನಿಮ್ಮ ತಮ್ಮ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ನಾನು ವಾಪಸ್ ಬಂದ ನಂತರ ಅವನ ಫೋನ್ಗೆ ಕಾಲ್ ಮಾಡಿದೆ, ಆದ್ರೆ ಅವನ ಫೋನ್ ನಾಟ್ ರೀಚಬಲ್ ಆಗಿತ್ತು ಅಂತ ಹೇಳ್ತಾನೆ. ಈಗ ಜಾರಾ ತಕ್ಷಣವೇ ಝೀಬ್ರನ್ ಬಳಿ ಹೋಗ್ತಾಳೆ. ಈಗ ಜಾರಾ ಹೇಳೋದೇನಂದ್ರೆ, ಸರ್ ನನ್ನ ತಮ್ಮ ಹಾಗೂ ಆ ನೀರಜ್ ಇಬ್ಬರದ್ದು ಕೂಡ ಆತ್ಮಹತ್ಯೆ ಅಲ್ಲ, ಅವರನ್ನ ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇಬ್ಬರ ಡೆಡ್ ಬಾಡಿಯಲ್ಲೂ ಕೂಡ ಒಂದೇ ರೀತಿಯ ಡ್ರಗ್ ಪತ್ತೆಯಾಗಿದೆ. ಆ ನೀರಜ್ ನ ಕೊಲೆಯಾದಾಗ್ಲೇ ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನನ್ನ ತಮ್ಮನ ಕೊಲೆಯನ್ನ ತಡೆಯಬಹುದಿತ್ತು. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಈ 2 ಕೊಲೆಗಳನ್ನ ಮಾಡಿರುವ ಆ ಕಿಲ್ಲರ್ ಯಾರು ಅಂತ ಪತ್ತೆ ಮಾಡಿ, ಇಲ್ಲಾಂದ್ರೆ ನಿಮ್ಮ ಮೇಲೇನೆ ನಾನು ಕೇಸನ್ನ ಫೈಲ್ ಮಾಡಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಆದ್ರೆ ಮೊದಲೇ ಒಬ್ಬ ಆರೋಗ್ಯಂಟ್ ಪೊಲೀಸ್ ಆಫೀಸರ್ ಆಗಿದ್ದ ಝೀಬ್ರನ್ ಈಗಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ನೋಡಿದ್ರೆ ಶಾಕಿಂಗ್ಲಿ ಶಾಹಿನಾ ಎಂಬ ಮತ್ತೊಬ್ಬಳು ಹುಡುಗಿ ಸತ್ತು ಹೋಗಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಝೀಬ್ರನ್ ತಕ್ಷಣವೇ ಸ್ಥಳಕ್ಕೆ ಬಂದು ಚೆಕ್ ಮಾಡಿದಾಗ ಇದು ಕೂಡ ಆತ್ಮಹತ್ಯೆಯ ಕೇಸ್ ಅನ್ನೋ ರೀತಿನೇ ಕಾಣಿಸ್ತಿರುತ್ತೆ. ಆದ್ರೆ ಸ್ಥಳಕ್ಕೆ ಬಂದ ಜಾರಾಗೆ ಅನುಮಾನ ಬಂದು ತಕ್ಷಣವೇ ಆ ಹುಡುಗಿಯ ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ, ಶಾಕಿಂಗ್ಲಿ ಅವಳ ಬಾಡಿಯಲ್ಲೂ ಕೂಡ ಸೇಮ್ ಅದೇ ಡ್ರಗ್ ಇದೆ ಅಂತ. ಈಗ ಝೀಬ್ರನ್ನ ಆರೋಗ್ಯನ್ಸ್ ನಿಂದಾಗಿನೇ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊಲೆಗಳಾಗ್ತಿವೆ ಅಂತ ಜಾರಾಗೆ ಪಿತ್ತ ನೆತ್ತಿಗೇರುತ್ತೆ. ತಕ್ಷಣವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆನೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತಾಳೆ. ಈಗ ಝೀಬ್ರನ್ ತುಂಬಾನೇ ಇರ್ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೈಯರ್ ಆಫೀಸರ್ಸ್ ಗಳಿಗೆ ಗೊತ್ತಾಗ್ತಿದ್ದ ಹಾಗೆ ಮೀಟಿಂಗ್ ಕರೆದು ಸರಿಯಾಗಿ ಬೈತಾರೆ. ನಿನ್ನಿಂದಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮಾನ ಮರ್ಯಾದೆ ಹಾಳಾಗಿ ಹೋಯ್ತು. ನಿನಗೆ 1 ವಾರ ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ಈ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡು, ಇಲ್ಲಾಂದ್ರೆ
ಡಿಪಾರ್ಟ್ಮೆಂಟ್ ನಿನ್ನ ಮೇಲೇನೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಬೈದು ಕಳುಹಿಸಿ ಬಿಡುತ್ತಾರೆ. ತುಂಬಾನೇ ಅವಮಾನ ಹಾಗೂ ಅಪ್ಸೆಟ್ ಆಗಿ ಹೊರಗಡೆ ಬಂದ ಜಿಬ್ರನ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗುತ್ತೇನೆಂದ್ರೆ ಕಳೆದ ಸುಮಾರು 6 ತಿಂಗಳ ಹಿಂದಿನವರೆಗೂ ಜಿಬ್ರನ್ ತುಂಬಾನೇ ಹಾನೆಸ್ಟ್ ಹಾಗೂ ಒಬಿಡಿಯಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಇಬ್ಬರು ಲವರ್ಸ್ ಇವನ ಸ್ಟೇಷನ್ಗೆ ಬಂದು ತಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಬೇಡಿಕೊಳ್ತಾರೆ. ಯಾಕಂದ್ರೆ ಆ ಹುಡುಗಿಯ ಮನೆಯವರು ತುಂಬಾನೇ ಶ್ರೀಮಂತರಾಗಿದ್ದು ತಮ್ಮಿಬ್ಬರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೆದರಿಕೊಳ್ತಿರ್ತಾರೆ. ಜಿಬ್ರನ್ ಆ ಹುಡುಗ ಹಾಗೂ ಹುಡುಗಿಗೆ ಧೈರ್ಯ ಹೇಳಿ, ನೀವೇನೋ ಹೆದರಿಕೊಳ್ಬೇಡಿ, ನಿಮ್ಮ ಮನೆಯವರನ್ನ ಒಪ್ಪಿಸಿ ನಿಮಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿರ್ತಾನೆ. ಆಬ್ವಿಯಸ್ಲಿ ತುಂಬಾನೇ ಶ್ರೀಮಂತರಾಗಿದ್ದ ಆ ಹುಡುಗಿಯ ಮನೆಯವರು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಅವರಿಬ್ಬರನ್ನ ಪ್ರೊಟೆಕ್ಷನ್ ಇಂದ ಬಿಡುವ ಹಾಗೆ ಮಾಡ್ತಾರೆ. ಶಾಕಿಂಗ್ಲಿ ಇಬ್ಬರು ಹೊರಗಡೆ ಬರ್ತಿದ್ದ ಹಾಗೆ ಹುಡುಗಿ ಕಡೆಯವರು ಆ ಹುಡುಗನಿಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡುತ್ತಾರೆ. ನಂತರ ಶಾಕಿಂಗ್ಲಿ ತಮ್ಮ ಮಗಳನ್ನ ಕೂಡ ಕೊಲೆ ಮಾಡಿ ಅದು ಆತ್ಮಹತ್ಯೆ ಅನ್ನೋ ರೀತಿ ಸ್ಟೇಜ್ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಹುಡುಗ ಹಾಗೂ ಹುಡುಗಿಯನ್ನ ಕಾಪಾಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಜಿಬ್ರನ್ ತುಂಬಾನೇ ಎಮೋಷನಲ್ ಆಗ್ತಾನೆ. ತನ್ನನ್ನೇ ನಂಬಿಕೊಂಡು ಬಂದಿದ್ದ ಇಬ್ಬರು ಹುಡುಗ ಹಾಗೂ ಹುಡುಗಿಯನ್ನ ಕಾಪಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂದ್ಮೇಲೆ ತಾನು ಪೊಲೀಸ್ ಕೆಲಸ ಮಾಡಿಯಾದ್ರೂ ಏನ್ ಯೂಸ್ ಅಂತ ತುಂಬಾನೇ ಕೋಪ ಮಾಡಿಕೊಳ್ತಾನೆ. ನಂತರ ಅದೇ ಕೋಪದಲ್ಲಿ ಅವರಿಬ್ಬರನ್ನ ಕೊಲೆ ಮಾಡಿದ್ದ ಆ ಹುಡುಗಿಯ ಮನೆಯವರಿಗೆ ಸರಿಯಾಗಿ ಹೊಡೆದು ಅವರು ಕೋಮಾಗೆ ಹೋಗುವ ಹಾಗೆ ಮಾಡಿಬಿಡುತ್ತಾನೆ. ಹೀಗೆ ಎಷ್ಟೇ ದಿನಗಳು ಕಳೆದ್ರೂ ಕೂಡ ಜಿಬ್ರನ್ಗೆ ಮಾತ್ರ ಆ ಹುಡುಗ ಹಾಗೂ ಹುಡುಗಿಯನ್ನ ಕಾಪಾಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಗಿಲ್ಟ್ ಫೀಲ್ ಕಾಡ್ತಾನೆ ಇರುತ್ತೆ. ತಾನು ಎಷ್ಟೇ ಹಾನೆಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನನ್ನ ಹೈಯರ್ ಆಫೀಸರ್ಸ್ಗಳು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾರೆ. ಹೀಗಿರುವಾಗ ಈ ಡಿಪಾರ್ಟ್ಮೆಂಟ್ ನಲ್ಲಿ ನಾನ್ ಮಾತ್ರ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಏನೋ ಪ್ರಯೋಜನ ಇಲ್ಲ. ಇನ್ಮೇಲೆ ನಾನು ಕೂಡ ಯಾವುದೇ ಕೇಸ್ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಅಂದಿನಿಂದ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಈಗ ಜಾರಾ ಮಾಡಿದ್ದ ಕೆಲಸದಿಂದಾಗಿ ಜಿಬ್ರನ್ಗೆ ತುಂಬಾನೇ ಅವಮಾನ ಆಗಿ ಈಗೋ ಹರ್ಟ್ ಆಗಿ ಕೇಸನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಜಾರಾ ಕೂಡ ಹೇಗಾದ್ರೂ ಮಾಡಿ ಆ ಕಿಲ್ಲರ್ ನನ್ನ ಪತ್ತೆ ಮಾಡಲೇಬೇಕು ಅಂತ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಜಾರಾ ತನ್ನ ತಮ್ಮನ ಡೆಡ್ ಬಾಡಿ ಸಿಕ್ಕಿದ್ದ ಜಾಗವನ್ನ ಸೂಕ್ಷ್ಮವಾಗಿ ಮತ್ತೊಮ್ಮೆ ಅಬ್ಸರ್ವ್ ಮಾಡಿದಾಗ ಒಂದು ಟೈರ್ ಮಾರ್ಕ್ ಸಿಗುತ್ತೆ. ತಕ್ಷಣ ಆ ಟೈರ್ ಮಾರ್ಕ್ ಅನ್ನ ತೆಗೆದುಕೊಂಡು ಹೋಗಿ ಆಫೀಸರ್ ಜಿಬ್ರನ್ಗೆ ಕೊಡ್ತಾಳೆ. ಈಗ ಜಿಬ್ರನ್ ಏನ್ ಮಾಡ್ತಾನೆ ಅಂದ್ರೆ ಮೊದಲಿಗೆ ಕೊಲೆಯಾದ ಆ ನೀರಜ್, ಕೊನೆಯದಾಗಿ ಕೊಲೆಯಾದ ಆ ಹುಡುಗಿ ಶಾಹಿನಾ, ಇವರ ಕ್ರೈಮ್ ಸ್ಪಾಟ್ ನಲ್ಲೂ ಕೂಡ ಇದೇ ರೀತಿಯ ಟೈರ್ ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡಿಸ್ತಾನೆ. ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆ ನೀರಜ್, ಜಾರಾಳ ತಮ್ಮ ಹಾಗೂ ಕೊನೆಯದಾಗಿ ಕೊಲೆಯಾದ ಆ ಶಾಹಿನಾ ಎಲ್ಲರ ಕ್ರೈಮ್ ಸ್ಪಾಟ್ ನಲ್ಲೂ ಕೂಡ ಸೇಮ್ ಅದೇ ರೀತಿಯ ಟೈರ್ ಮಾರ್ಕ್ ಸಿಗುತ್ತೆ. ಆ ರೀತಿಯ ಟೈರ್ ಗಳನ್ನ ಯಾವ ಗಾಡಿಗಳಲ್ಲಿ ಯೂಸ್ ಮಾಡ್ತಾರೆ ಅಂತ ಚೆಕ್ ಮಾಡಿದಾಗ ATM ಗಳಿಗೆ ದುಡ್ಡನ್ನ ಹಾಕುವ ಗಾಡಿಗಳಿಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಜಿಯನ್ನ ಕೊಲೆಯಾದ ಜಾಗದ ಸುತ್ತಮುತ್ತ ಏರಿಯಾಗಳಲ್ಲಿ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡಿಸಿದಾಗ ಒಂದು ATM ಮಷಿನ್ಗೆ ದುಡ್ಡನ್ನ ಹಾಕುವ ಗಾಡಿ ಓಡಾಡಿರೋದು ರೆಕಾರ್ಡ್ ಆಗಿರುತ್ತೆ. ಹೀಗೆ ಚೆಕ್ ಮಾಡ್ತಿರುವಾಗ್ಲೇ ಜಿಬ್ರನ್ ಹಾಗೂ ಅವನ ಟೀಮ್ ನವರಿಗೆ ಮೂವರ ಕೊಲೆಗಳಲ್ಲಿರುವ ಒಂದು ಕಾಮನ್ ಪಾಯಿಂಟ್ ಗೊತ್ತಾಗುತ್ತೆ. ಅದೇನಂದ್ರೆ ಕೊಲೆಯಾಗಿರುವ ಮೂವರು ಕೂಡ ಮೆಂಟಲಿ ಪ್ರಾಬ್ಲಮ್ ನಿಂದಾಗಿ ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ರು ಅಂತ. ಹಾಗೂ ಕೊಲೆಯಾದ ಮೂವರು ಕೂಡ ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಕೊನೆ ಕ್ಷಣದಲ್ಲಿ ಬದುಕುಳಿದಿರ್ತಾರೆ. ಈಗ ಕೊಲೆಯಾದ ಮೂವರು ಯಾವ್ಯಾವ ಸೈಕಿಯಾಟ್ರಿಕ್ ಡಾಕ್ಟರ್ಗಳ ಬಳಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ರು ಅವರನ್ನ ಎನ್ಕ್ವೈರಿ ಮಾಡ್ತಾನೆ. ಹೀಗೆ ವಿಚಾರಿಸಿದಾಗ ಮೂವರು ಡಾಕ್ಟರ್ಗಳ ಬಳಿ ಕೆಲಸ ಮಾಡ್ತಿದ್ದ ಅಟೆಂಡರ್ ಗಳಿಂದ ಒಂದು ಕಾಮನ್ ನೇಮ್ ಹೊರಗಡೆ ಬರುತ್ತೆ. ಅದೇನಂದ್ರೆ ಪ್ರಸಾದ್ ಎಂಬ ಒಬ್ಬ ವ್ಯಕ್ತಿ ಮೂವರ ಹಾಸ್ಪಿಟಲ್ಗೆ ಹೋಗಿ ಕೊಲೆಯಾಗಿರುವ ಮೂವರು ವಿಕ್ಟಿಮ್ಗಳ ಕೇಸ್ ಫೈಲ್ ಅನ್ನ ಕೇಳಿರ್ತಾನೆ. ತಕ್ಷಣವೇ ಪೊಲೀಸರು ಆ ಪ್ರಸಾದ್ ಎಂಬ ವ್ಯಕ್ತಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಜಾರಾ ತನ್ನ ತಮ್ಮ ಸಾಯೋದಕ್ಕೂ ಮುಂಚೆ ಕೊನೆಯದಾಗಿ ಇವಳಿಗೊಂದು ವಾಯ್ಸ್ ಮೆಸೇಜ್ ಅನ್ನ ಸೆಂಡ್ ಮಾಡಿದ್ದ ಅಲ್ವಾ. ಜಾರಾ ಆ ವಾಯ್ಸ್ ಮೆಸೇಜ್ ಅನ್ನ ಪದೇ ಪದೇ ಕೇಳಿಸಿಕೊಂಡಾಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾಳೆ. ಅದೇನಂದ್ರೆ ಇವಳ ತಮ್ಮ ವಾಯ್ಸ್ ಮೆಸೇಜ್ ಅನ್ನ ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೋ ಹಾಯ್ ಅಂತ ಹೇಳಿರ್ತಾನೆ. ಮತ್ತೊಮ್ಮೆ ಅದನ್ನ ಕೇಳಿಸಿಕೊಂಡಾಗ ಆ ಕಡೆಯಿಂದ ಕೂಡ ಯಾರೊಬ್ಬ ವ್ಯಕ್ತಿ ಹಾಯ್ ಅಂತ ಹೇಳಿರೋದು ರೆಕಾರ್ಡ್ ಆಗಿರುತ್ತೆ. ಆದ್ರೆ ಮತ್ತೊಬ್ಬ ವ್ಯಕ್ತಿ ತುಂಬಾನೇ ದೂರದಿಂದ ಹಾಯ್ ಅಂತ ಹೇಳಿದ ಕಾರಣ ಅವನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿರೋದಿಲ್ಲ. ಈಗ ಜಾರಾಗೆ ಅನುಮಾನ ಶುರುವಾಗುತ್ತೆ, ತನ್ನ ತಮ್ಮ ಕೊನೆಯದಾಗಿ ಮೀಟ್ ಆಗಿರುವ ಆ ವ್ಯಕ್ತಿ ಯಾರಾಗಿರ್ಬೋದು ಅಂತ. ತಕ್ಷಣವೇ ತನ್ನ ಬಾಯ್ ಫ್ರೆಂಡ್ ಆಗಿರುವ ಆಲ್ವಿನ್ ಅನ್ನ ಮೀಟ್ ಮಾಡಿ ಆ ಸೌಂಡ್ ರೆಕಾರ್ಡಿಂಗ್ ಅನ್ನ ಕೇಳಿಸ್ತಾಳೆ. ಆತ ಆ ಧ್ವನಿಯನ್ನ ಪತ್ತೆ ಮಾಡೋದಕ್ಕೆ ತನಗೆ ಪರಿಚಯವಿದ್ದ ಒಬ್ಬ ಸೌಂಡ್ ಎಕ್ಸ್ಪರ್ಟ್ ಬಳಿ ಕರೆದುಕೊಂಡು ಹೋಗ್ತಾನೆ. ಈ ಕಡೆ ಪೊಲೀಸ್ ಆಫೀಸರ್ ಜಿಬ್ರನ್ಗೆ ಒಬ್ಬ ಅಟೆಂಡರ್ ನ ಮುಖಾಂತರ ಆ ಪ್ರಸಾದ್ ನ ಫೋಟೋ ಸಿಗುತ್ತೆ. ಕೊನೆಗೂ ಪೊಲೀಸರು ಆ ಪ್ರಸಾದ್ ಯಾರು ಅಂತ ಪತ್ತೆ ಮಾಡಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಆ ಪ್ರಸಾದ್ಗೆ ಸರಿಯಾಗಿ ಹೊಡೆದು ನೀನು ಯಾರಿಗೋಸ್ಕರ ಆ ವಿಕ್ಟಿಮ್ಸ್ ಗಳ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದೆ ಅಂತ ವಿಚಾರಿಸ್ತಾನೆ. ಈಗ ಆ
ಪ್ರಸಾದ್ ಹೇಳೋದೇನು ಅಂದ್ರೆ, ಸರ್ ನಿಜವಾಗಿಯೂ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ಆತ ಪ್ರತಿ ಬಾರಿ ನನಗೆ ಕಾಲ್ ಮಾಡಿ ಈ ವ್ಯಕ್ತಿಯ ಡೀಟೇಲ್ಸ್ ಬೇಕು, ಈ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸು ಅಂತ ಹೇಳ್ತಿದ್ದ. ನಾನು ಆತ ಹೇಳ್ತಿದ್ದ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದ ಅಟೆಂಡರ್ಗಳಿಗೆ ದುಡ್ಡನ್ನ ಕೊಟ್ಟು ಆ ಪೇಷಂಟ್ ಗಳ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದೆ. ನಂತರ ಕಲೆಕ್ಟ್ ಮಾಡಿದ ಆ ಡೀಟೇಲ್ಸ್ ಗಳನ್ನ ಯಾರು ಕೂಡ ಇಲ್ಲದಿರುವ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಇಡೋದಕ್ಕೆ ಹೇಳ್ತಿದ್ದ. ಕೊನೆಯ ಬಾರಿಗೆ ಒಂದು ಕ್ಲಾಕ್ ಟವರ್ ಬಳಿ ಆ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಇಡೋದಕ್ಕೆ ಹೇಳಿದ್ದ. ನಾನು ಪ್ರತಿ ಬಾರಿ ಆತ ಹೇಳಿದ ಹಾಗೆ ಫೈಲ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಡ್ತಿದ್ದ ಹಾಗೆ ನನ್ನ ಅಕೌಂಟ್ಗೆ ದುಡ್ಡನ್ನ ಹಾಕ್ತಿದ್ದ. ಸರ್ ಇಷ್ಟೇ ಗೊತ್ತಿರೋದು. ಇದನ್ನ ಬಿಟ್ರೆ ಅಷ್ಟಕ್ಕೂ ಆತ ಯಾರು, ಆ ಡೀಟೇಲ್ಸ್ ಗಳನ್ನೆಲ್ಲ ಯಾಕೆ ಕಲೆಕ್ಟ್ ಮಾಡ್ತಿದ್ದ ಅಂತ ಗೊತ್ತಿಲ್ಲ ಅಂತ ಬೇಡಿಕೊಳ್ತಾನೆ. ಈಗ ಝೀಬ್ರನ್ಗೆ ಕನ್ಫರ್ಮ್ ಆಗುತ್ತೆ, ಆ ಕಿಲ್ಲರ್ ತುಂಬಾನೇ ಕ್ಲೆವರ್ ಆಗಿ ತಾನು ಯಾರು ಅನ್ನೋದನ್ನ ಮುಚ್ಚಿಡ್ತಿದ್ದಾನೆ ಹಾಗೂ ಮೆಂಟಲಿ ಪ್ರಾಬ್ಲಮ್ ನಲ್ಲಿರುವ ವಿಕ್ಟಿಮ್ ಗಳನ್ನ ಕೊಲೆ ಮಾಡಿ ಅವೆಲ್ಲ ಕೂಡ ಆತ್ಮಹತ್ಯೆ ಅನ್ನೋ ರೀತಿ ಸ್ಟೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಝಾರಾಳ ಬಾಯ್ ಫ್ರೆಂಡ್ ಆಗಿರುವ ಆಲ್ವಿನ್ ನ ಕೊಲೆಯಾಗಿರುತ್ತೆ. ರಾತ್ರಿ ಹೊತ್ತು ಯಾರಿಗೂ ಗೊತ್ತಾಗದ ಹಾಗೆ ಆಲ್ವಿನ್ ನ ಫ್ಲಾಟ್ ನ ಒಳಗಡೆ ಹೋಗಿರುವ ಆ ಕಿಲ್ಲರ್ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿರ್ತಾನೆ. ಸೊ ಮೊದಲಿಗೆ ತನ್ನ ತಂದೆ ತಾಯಿ, ನಂತರ ತನ್ನ ತಮ್ಮ ಹಾಗೂ ಈಗ ನೋಡಿದ್ರೆ ತಾನು ಪ್ರೀತಿ ಮಾಡ್ತಿದ್ದ ಆಲ್ವಿನ್, ಹೀಗೆ ತನ್ನ ಜೀವನದಲ್ಲಿ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನ ಕಳೆದುಕೊಂಡ ಝಾರಾ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ಆಲ್ವಿನ್ ನ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡಿಸಿದಾಗ ಗೊತ್ತಾಗೋದೇನು ಅಂದ್ರೆ, ಅವನ ಬಾಡಿ ಒಳಗಡೆ ಕೂಡ ಸೇಮ್ ಅದೇ ರೀತಿಯ ಡ್ರಗ್ ಪತ್ತೆಯಾಗಿರುತ್ತೆ. ಝಾರಾ ಹಾಗೂ ಪೊಲೀಸರಿಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ. ಅದೇನಂದ್ರೆ, ಆ ಕಿಲ್ಲರ್ ಇದುವರೆಗೂ ಯಾರ್ಯಾರನ್ನ ಕೊಲೆ ಮಾಡಿದ್ನೋ ಅವರೆಲ್ಲರೂ ಕೂಡ ಮೆಂಟಲಿ ಪ್ರಾಬ್ಲಮ್ ನಲ್ಲಿರ್ತಾರೆ. ಆದ್ರೆ ಯಾವುದೇ ಸಂಬಂಧನೇ ಇರದ ಆಲ್ವಿನ್ ಅನ್ನ ಆ ಕಿಲ್ಲರ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ಯಾಕೆ ಕೊಲೆ ಮಾಡ್ದ ಅಂತ. ಹೀಗೆ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ನಡೀತಿರುವ ಕೊಲೆಗಳನ್ನ ನೋಡಿದ ಒಬ್ಬರು ಡಾಕ್ಟರ್ ಝಾರಾಗೆ ಕಾಲ್ ಮಾಡಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಅದೇನಂದ್ರೆ, ಸುಮಾರು 11 ವರ್ಷಗಳ ಹಿಂದೆ ಜೆಸ್ಸಿ ಎಂಬ ಒಬ್ಬಳು ಮೆಡಿಕಲ್ ಸ್ಟೂಡೆಂಟ್ ತುಂಬಾನೇ ನಿಗೂಢವಾಗಿ ಸತ್ತು ಹೋಗಿದ್ಲು. ಅವಳ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನೀವೀಗ ಪತ್ತೆ ಮಾಡಿರುವ ಸೇಮ್ ಅದೇ ಪ್ರೊಫೋಫೋಲ್ ಡ್ರಗ್ ಪತ್ತೆಯಾಗಿತ್ತು. ಆ ಡಾಕ್ಟರ್ ಮುಂದುವರೆದು, ಮೇಡಮ್ ಆ ಜೆಸ್ಸಿ ತುಂಬಾನೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ಲು. ತಮ್ಮ ಕಾಲೇಜ್ ನಲ್ಲಿ ಹಲವಾರು ಮೆಡಿಕಲ್ ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ಮಾಡ್ತಿದ್ಲು. ನನ್ಗ್ಯಾಕೋ ಅವಳ ಸಾವಿಗೂ ಈ ಎಲ್ಲ ಕೊಲೆಗಳಿಗೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಿದೆ. ನೀವು ಅವಳ ಮನೆಗೆ ಹೋಗಿ ವಿಚಾರಿಸಿದ್ರೆ ಏನಾದ್ರೂ ಡೀಟೇಲ್ಸ್ ಗಳು ಸಿಗ್ಬಹುದು ಅಂತ ಅವಳ ಮನೆಯ ಅಡ್ರೆಸ್ ಅನ್ನ ಕೊಡ್ತಾರೆ. ಸಾರಾ ತಕ್ಷಣವೇ ಜೆಸ್ಸಿಯ ಮನೆಗೆ ಹೋಗಿ ಅವಳ ತಂದೆಯನ್ನ ಮೀಟ್ ಆಗ್ತಾಳೆ. ವಿಚಾರಿಸಿದಾಗ ಜೆಸ್ಸಿಯ ತಂದೆ ಹೇಳೋದೇನಂದ್ರೆ, ಮೇಡಮ್ ನನಗೂ ಕೂಡ ಈಗಲೂ ಅನುಮಾನ ಇದೆ, ನನ್ನ ಮಗಳದ್ದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ ಅಂತ. ಆದ್ರೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಪೊಲೀಸರು ಅದೊಂದು ಆತ್ಮಹತ್ಯೆ ಕೇಸ್ ಅಂತ ಕ್ಲೋಸ್ ಮಾಡಿಬಿಟ್ರು. ನನ್ನ ಮಗಳು ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಿರುವಾಗ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಲು ಅಂತ ಅವಳ ರೂಮ್ಗೆ ಕರೆದುಕೊಂಡು ಹೋಗಿ ತೋರಿಸ್ತಾನೆ. ಝಾರಾ ಜೆಸ್ಸಿಯ ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಒಂದಷ್ಟು ರಿಸರ್ಚ್ ಪೇಪರ್ ಗಳು ಸಿಗುತ್ತವೆ. ಚೆಕ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ, ಜೆಸ್ಸಿ ತನ್ನ ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ಈಕ್ವೇಶನ್ ಆಫ್ ಡೆತ್ ಅಂದ್ರೆ ಮನುಷ್ಯ ಸತ್ತ ನಂತರ ಏನಾಗುತ್ತೆ ಅಂತ ರಿಸರ್ಚ್ ಮಾಡಿರ್ತಾಳೆ. ಆ ಜೆಸ್ಸಿಯ ಫ್ರೆಂಡ್ ಯಾರು ಅಂತ ಚೆಕ್ ಮಾಡಿದಾಗ ಅವನ ಹೆಸರು ಸಂಜಯ್ ಅಂತ ಮೆನ್ಷನ್ ಆಗಿರುತ್ತೆ. ತಕ್ಷಣವೇ ಜೆಸ್ಸಿ ಮೆಡಿಕಲ್ ಓದ್ತಿದ್ದ ಆ ಕಾಲೇಜ್ಗೆ ಹೋಗಿ ಅವಳ ರಿಸರ್ಚ್ ಪೇಪರ್ ಗಳನ್ನ ತೋರಿಸಿ ವಿಚಾರಿಸ್ತಾಳೆ. ಪ್ರಿನ್ಸಿಪಲ್ ಹೇಳೋದೇನು ಅಂದ್ರೆ, ಜೆಸ್ಸಿ ಜೊತೆ ಸೇರ್ಕೊಂಡು ರಿಸರ್ಚ್ ಮಾಡ್ತಿದ್ದ ಆ ಹುಡುಗನ ಹೆಸರು ಸಂಜಯ್ ಅಂತ ಹಾಗೂ ಆತ ಒಬ್ಬ NRI. ಆ ಸಂಜಯ್ ಕೆನಡಾದಿಂದ ಇಲ್ಲಿಗೆ ಬಂದು ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿ ಮೆಡಿಕಲ್ ಓದ್ತಿದ್ದ. ಅಂದ ಹಾಗೆ ಜೆಸ್ಸಿ ಹಾಗೂ ಆ ಸಂಜಯ್ ಇಬ್ಬರು ಕೂಡ ಒಂದೇ ಕ್ಲಾಸ್ ನಲ್ಲಿ ನ್ಯೂರೋ ಸೈನ್ಸ್ ಅನ್ನ ಓದ್ತಿದ್ರು. ನನಗೆ ಈಗಲೂ ಕೂಡ ನೆನಪಿದೆ, ಅವರಿಬ್ಬರು ಆಗಾಗ ನನ್ನ ಬಳಿ ಬಂದು ತಾವು ಮಾಡ್ತಿರುವ ಪ್ರಾಜೆಕ್ಟ್ ಅಂದ್ರೆ ಈಕ್ವೇಶನ್ ಆಫ್ ಡೆತ್ ನ ಬಗ್ಗೆ ಮಾತನಾಡ್ತಿದ್ರು. ಮನುಷ್ಯ ಸತ್ತ ನಂತರ ಅವನ ಮೈಂಡ್ ಕೆಲವು ಸಮಯದವರೆಗೆ ಕಾನ್ಶಿಯಸ್ ನಲ್ಲಿರುತ್ತೆ. ಇದರ ಬಗ್ಗೆನೆ ಅವರಿಬ್ಬರು ಒಂದು ರಿಸರ್ಚ್ ಅನ್ನ ಮಾಡ್ತಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಜೆಸ್ಸಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ಲು ಅಂತ ಹೇಳ್ತಾರೆ. ಅದಕ್ಕೆ ಝಾರಾ ಹೇಳ್ತಾಳೆ, ಸರ್ ನೀವೆಲ್ಲ ಅಂದುಕೊಂಡಿರೋ ಹಾಗೆ ಜೆಸ್ಸಿಯದ್ದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ. ಹಾಗೂ 11 ವರ್ಷದ ಹಿಂದೆ ಜೆಸ್ಸಿ ಯಾವ ರೀತಿಯಲ್ಲಿ ಸತ್ತಿದ್ಲೋ ಅಂದ್ರೆ ಯಾವ ಡ್ರಗ್ಸ್ ನಿಂದಾಗಿ ಸತ್ತಿದ್ಲೋ ಅದೇ ರೀತಿ ಕೊಲೆಗಳು ಈಗ ಕೂಡ ನಡೀತಿವೆ. ಆ ಸಂಜಯ್ ಈಗ ಎಲ್ಲಿದ್ದಾನೆ ಅಂತ ವಿಚಾರಿಸ್ತಾಳೆ. ಆದ್ರೆ ಪ್ರಿನ್ಸಿಪಲ್ಗೂ ಕೂಡ ಆ ಸಂಜಯ್ ಏನಾದ, ಈಗ ಎಲ್ಲಿದ್ದಾನೆ ಅಂತಾನೆ ಗೊತ್ತಿರೋದಿಲ್ಲ. ಹಾಗಾದ್ರೆ ಜೆಸ್ಸಿ ಜೊತೆ ಸೇರ್ಕೊಂಡು ಆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಸಂಜಯ್ ಈ ರೀತಿ ಕೊಲೆಗಳನ್ನ ಮಾಡ್ತಿರ್ಬಹುದು ಅಂತ ಝಾರಾಗೆ ಅನುಮಾನ ಶುರುವಾಗುತ್ತೆ. ಈ ಕಡೆ ಝೀಬ್ರನ್ ಆ ಕ್ಲಾಕ್ ಟವರ್ ನ ಸುತ್ತಮುತ್ತ ಇದ್ದ ಏರಿಯಾಗಳ CCTV ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಆ ATM ಮಷಿನ್ ಗೆ ದುಡ್ಡನ್ನ ಹಾಕುವ ಗಾಡಿ ಕ್ಯಾಪ್ಚರ್ ಆಗಿರುತ್ತೆ. ನಂತರ ಪ್ರಸಾದ್ಗೆ ಯಾವ ಅಕೌಂಟ್ ನಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಚೆಕ್ ಮಾಡಿದಾಗ ATM ಮಷಿನ್ ನಿಂದ ಡೆಪಾಸಿಟ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಹಾಗೂ ಆ ಗಾಡಿ ಯಾವ್ಯಾವ ಊರಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಚೆಕ್ ಮಾಡಿದಾಗ ಕುವತ್ತೂರ್ ಎಂಬ ಊರಲ್ಲಿ ಪದೇ ಪದೇ ಕ್ಯಾಪ್ಚರ್ ಆಗಿರುತ್ತೆ. ಝೀಬ್ರನ್ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಗಾಡಿ ಪದೇ ಪದೇ ಕ್ಯಾಪ್ಚರ್ ಆಗಿದ್ದ ಕುವತ್ತೂರ್ ಎಂಬ ಊರಿಗೆ ಬರ್ತಾನೆ. ಸ್ನೇಹಿತರೆ,
ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಝಾರಾ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಜೆಸ್ಸಿ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದ ಅವಳ ಫ್ರೆಂಡ್ ಸಂಜಯ್ ಆಗಿರ್ತಾನೆ. ಪೊಲೀಸರು ಸಂಜಯ್ ಸ್ಟೇ ಮಾಡ್ತಿರುವ ಅವನ ಕಂಟೈನರ್ ಹೌಸ್ ಬಳಿ ಬರ್ತಾರೆ. ಪೊಲೀಸರನ್ನ ನೋಡ್ತಿದ್ದ ಹಾಗೆನೆ ಜೀಬ್ರನ್ ಅಲ್ಲಿಗೆ ಬರುವಷ್ಟರಲ್ಲೇ ಸಂಜಯ್ ಅವರ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಜೀಬ್ರನ್ ಎಲ್ಲ ಪೊಲೀಸರನ್ನ ಎಲ್ಲ ಕಡೆಯಿಂದ ನಾಕಾಬಂದಿ ಹಾಕಿಸ್ತಾನೆ. ಜೀಬ್ರನ್ ನಿಧಾನಕ್ಕೆ ಆ ಕಂಟೈನರ್ ನ ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಒಂದು ಹೈಟೆಕ್ ಲ್ಯಾಬ್ ಇರುತ್ತೆ. ತಕ್ಷಣ ಆ ಸಂಜಯ್ ನನ್ನ ಅರೆಸ್ಟ್ ಮಾಡಬೇಕು ಅಂತ ಹೋಗ್ತಾನೆ. ಆದ್ರೆ ಆತ ನೋಡಿದ್ರೆ ತುಂಬಾನೇ ಇಂಟೆಲಿಜೆಂಟ್ ಆಗಿ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಆತ ಇನ್ನೇನೋ ತಪ್ಪಿಸಿಕೊಂಡೇ ಬಿಟ್ಟ ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಝಾರಾ ತನ್ನ ಕಾರ್ನಿಂದ ಅವನ ಬೈಕ್ಗೆ ಡಿಕ್ಕಿ ಹೊಡಿತಾಳೆ. ಅಷ್ಟರಲ್ಲೇ ಗಾಯವಾಗಿದ್ದ ಜೀಬ್ರನ್ ಹೊರಗಡೆ ಬಂದು ಅವನಿಗೆ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡುತ್ತಾನೆ. ನಂತರ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಸಂಜಯ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ನೀವೆಲ್ಲ ಅಂದುಕೊಳ್ತಿರೋ ಹಾಗೆ ನಾನು ಸೀರಿಯಲ್ ಸೈಕೋ ಕಿಲ್ಲರ್ ಅಲ್ಲ, ಬದಲಿಗೆ ಸೈನ್ಸ್ಗೆ ಹಾನೆಸ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಿರುವ ಒಬ್ಬ ಸೈಂಟಿಸ್ಟ್ ಆಗಿದ್ದೀನಿ. ನಾನು ಹಾಗೂ ಜೆಸ್ಸಿ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಿರುವಾಗಲೇ ಈಕ್ವೇಶನ್ ಆಫ್ ಡೆತ್ ಎಂಬ ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡಿದ್ವಿ. ಹೀಗೆ ಸಂಜಯ್ ಒಳಗಡೆ ತನ್ನ ಸ್ಟೋರಿಯನ್ನ ಹೇಳ್ತಿರುವಾಗಲೇ ಜೀಬ್ರನ್ಗೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಕೊನೆಯದಾಗಿ ಕೊಲೆಯಾಗಿರುವ ಶಾಹಿನಾಳ ಡೆಡ್ ಬಾಡಿ ಪಕ್ಕದಲ್ಲಿ ಕಿಲ್ಲರ್ನ ಕೂದಲು ಸಿಕ್ಕಿರುತ್ತೆ. ಈಗ ಗೊತ್ತಾಗಿರೋದೇನು ಅಂದ್ರೆ ಆ ಕೂದಲಿನ DNA ಟೆಸ್ಟ್ ಮಾಡಿದಾಗ ಅದು ಸಂಜಯ್ನ DNA ಜೊತೆ ಮ್ಯಾಚ್ ಆಗ್ತಿಲ್ಲ ಅಂತ. ಹಾಗಾದ್ರೆ ಈ ಸಂಜಯ್ಗೆ ಮತ್ತೊಬ್ಬ ಪಾರ್ಟ್ನರ್ ಇದ್ದಾನೆ ಅಂತ ಗೊತ್ತಾಗಿ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣ ಒಳಗಡೆ ಬಂದು ಆ ಸಂಜಯ್ಗೆ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಆತ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಈಗ ರಿವೀಲ್ ಆಗೋದೇನು ಅಂದ್ರೆ ಕಾಲೇಜ್ನಲ್ಲಿ ಈ ಸಂಜಯ್ ಹಾಗೂ ಜೆಸ್ಸಿ ಜೊತೆ ರಿಸರ್ಚ್ ನಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಫ್ರೆಂಡ್ ಯಾರು ಗೊತ್ತಾ? ಆತ ಬೇರೆ ಯಾರು ಅಲ್ಲ, ಝಾರಾಳ ಬಾಯ್ ಫ್ರೆಂಡ್ ಆಗಿದ್ದ ಆಲ್ವಿನ್ ಆಗಿರ್ತಾನೆ. ಸತ್ತು ಹೋದ ತನ್ನ ಬಾಯ್ ಫ್ರೆಂಡ್ ಆಲ್ವಿನ್ ನ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಝಾರಾಗೆ ಒಂದೇ ಸರಿ ಶಾಕ್ ಆಗುತ್ತೆ. ಸರ್, ಈ ಸಂಜಯ್ ಖಂಡಿತ ಸುಳ್ಳನ್ನ ಹೇಳ್ತಿದ್ದಾನೆ. ಯಾಕಂದ್ರೆ ಆ ದಿನ ನನ್ನ ತಮ್ಮ ಮಿಸ್ಸಿಂಗ್ ಆದಾಗ ಆಲ್ವಿನ್ ನನ್ನ ಜೊತೆನೆ ಇದ್ದ ಅಂತ. ಆದ್ರೆ ಸಂಜಯ್ ನಗುತ್ತಾ ಹೇಳೋದೇನಂದ್ರೆ, ಹೌದು ಆಲ್ವಿನ್ ಆ ದಿನ ನಿನ್ನ ಜೊತೆನೆ ಇದ್ದ. ಆತ ನಿನ್ನ ಜೊತೆ ಬಂದಿದ್ಯಾವಾಗ ಅಂದ್ರೆ ನಿನ್ನ ತಮ್ಮನನ್ನ ಹಿಡಿದು ಕೊಟ್ಟ ಮೇಲೆ. ಸೊ ಹೀಗೆ ಹೇಳ್ತಾ ಆ ಸಂಜಯ್ ತನ್ನ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತಾನೆ. ಕಾಲೇಜ್ನಲ್ಲಿ ಓದ್ತಿರುವಾಗ ನಾನು ಜೆಸ್ಸಿ ಹಾಗೂ ಆಲ್ವಿನ್ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮನುಷ್ಯ ಸತ್ತ ನಂತರ ಏನಾಗುತ್ತೆ ಎನ್ನುವ ಮಿಸ್ಟರಿಯನ್ನ ತಿಳಿದುಕೊಳ್ಬೇಕು ಅನ್ನೋದು ಆಸೆ ಇತ್ತು. ಇದರ ಬಗ್ಗೆ ಜೆಸ್ಸಿ ಹಾಗೂ ಆಲ್ವಿನ್ ಬಳಿ ಹೇಳಿಕೊಂಡಾಗ ಅವರು ನನ್ನ ಎಕ್ಸ್ಪೆರಿಮೆಂಟ್ಗೆ ಸಹಾಯ ಮಾಡೋದಕ್ಕೆ ಒಪ್ಪಿಕೊಂಡ್ರು. ನಮ್ಮ ಎಕ್ಸ್ಪೆರಿಮೆಂಟ್ ನ ಭಾಗವಾಗಿ ಸಾಯುವ ಕೊನೆಯ ಸ್ಟೇಜ್ಗೆ ಹೋಗಿ ವಾಪಸ್ ಬದುಕಿ ಬಂದಿರುವ ಪೇಷಂಟ್ ಗಳನ್ನ ಇಂಟರ್ವ್ಯೂ ಮಾಡಿದ್ವಿ. ಸಾಯುವ ಕೊನೆಯ ಸ್ಟೇಜ್ಗೆ ಹೋದ ಹಲವರಿಗೆ ಒಂದು ಕತ್ತಲೆ ಟನಲ್ ನ ಒಳಗಡೆ ಹೋಗಿರುವ ಅನುಭವ ಆಗ್ತಿತ್ತಂತೆ. ಈ ರೀತಿಯ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಿದ ನಂತರ ಜೆಸ್ಸಿಗೆ ತಾನು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ಆಯಿತು. ಆಗ ನಾನು ಹಾಗೂ ಆಲ್ವಿನ್ ಸೇರ್ಕೊಂಡು ಕೆಲವು ಸೆಕೆಂಡ್ಗಳ ಕಾಲ ಜೆಸ್ಸಿಯ ಹಾರ್ಟ್ ಅನ್ನ ಸ್ಟಾಪ್ ಮಾಡಿದ್ವಿ. ಆದ್ರೆ ಶಾಕಿಂಗ್ಲಿ ಆಕೆ ಸತ್ತೇ ಹೋದ್ಲು. ಆದ್ರೆ ನಾನು ಹಾಗೂ ಆಲ್ವಿನ್ ಮಾತ್ರ ನಮ್ಮ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾಪ್ ಮಾಡ್ಲಿಲ್ಲ, ಅದನ್ನ ಕಂಟಿನ್ಯೂ ಮಾಡಿದ್ವಿ. ಯಾಕಂದ್ರೆ ನಾವು ಮಾಡ್ತಿರುವ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಮನುಷ್ಯನಿಗೆ ಸಾವೇ ಬಾರದ ಹಾಗೆ ನೋಡಿಕೊಳ್ಬಹುದು. ಅದು ಹೇಗೆ ಅಂದ್ರೆ ಮನುಷ್ಯ ಸತ್ತ ನಂತರ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಕೆಲವು ಸಮಯಗಳ ಕಾಲ ವರ್ಕ್ ಆಗ್ತಿರುತ್ತೆ. AI ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ವರ್ಕ್ ಆಗುವ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಡಿಜಿಟಲ್ ಕಾಪಿಯನ್ನ ಜನರೇಟ್ ಮಾಡಬಹುದು. ಆದ್ರೆ ನಾವು ಮಾಡುವ ಎಕ್ಸ್ಪೆರಿಮೆಂಟ್ ಗೆ ಮನುಷ್ಯರು ಬೇಕಾಗಿತ್ತು. ಅದೇ ಕಾರಣಕ್ಕೆ ಒಂದು ಪ್ಲಾನ್ ಮಾಡಿ ಮೆಡಿಕಲಿ ಪ್ರಾಬ್ಲಮ್ ನಲ್ಲಿದ್ದ, ಅಂದ್ರೆ ಮೆಂಟಲ್ ಪ್ರಾಬ್ಲಮ್ ಆಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಬದುಕಿ ಉಳಿದಿದ್ದ ವಿಕ್ಟಿಮ್ ಗಳನ್ನ ಕಿಡ್ನಾಪ್ ಮಾಡಿದ್ವಿ. ಅವರ ಮೇಲೆ ನಮ್ಮ ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಸತ್ತ ನಂತರ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರೆ ಅನ್ನೋ ರೀತಿ ಸ್ಟೇಜ್ ಮಾಡಿದ್ವಿ. ಆ ರೀತಿ ಮೆಂಟಲಿ ಪ್ರಾಬ್ಲಮ್ ನಲ್ಲಿದ್ದ ಪೇಷಂಟ್ ಗಳ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿದ್ದೆ ಆ ಪ್ರಸಾದ್. ಈ ರೀತಿ ನಾವು ಕಿಡ್ನಾಪ್ ಮಾಡ್ತಿದ್ದ ವಿಕ್ಟಿಮ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಸಾಯುವ ಸಮಯದಲ್ಲಿ ಏನನ್ನ ನೋಡ್ತಿದ್ದಾರೆ ಅಂತ ಕ್ಯಾಪ್ಚರ್ ಮಾಡಿದ್ವಿ. ಆಗಲೇ ಹೇಳಿದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಈ ರೀತಿ ಕಲೆಕ್ಟ್ ಮಾಡುವ ಡಿಜಿಟಲ್ ಮೆಮೊರಿಗಳನ್ನ ರೀಪ್ಲಾಂಟ್ ಮಾಡಿದ್ರೆ ಮನುಷ್ಯನಿಗೆ ಜೀವನ ಪೂರ್ತಿ ಸಾವೇ ಇರೋದಿಲ್ಲ. ಆದ್ರೆ ಆ ಟೆಕ್ನಾಲಜಿಯನ್ನ ನಾವಿನ್ನು ಕೂಡ ಡೆವಲಪ್ ಮಾಡ್ತಿದ್ದೀವಿ. ನಮಗೆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋದಕ್ಕೆ ಇನ್ನು ಕೂಡ ಸಮಯ ಬೇಕು ಅಂತ ವಿಚಿತ್ರವಾಗಿ ನಗ್ತಾನೆ. ಈಗ ಜೀಬ್ರನ್ಗೆ ಒಂದು ಅನುಮಾನ ಶುರುವಾಗುತ್ತೆ. ಈ ಸಂಜಯ್ ಆಲ್ವಿನ್ ಅನ್ನ ಕೊಲೆ ಮಾಡಿಲ್ಲ ಅಂದ ಮೇಲೆ ಅವನನ್ನ ಕೊಲೆ ಮಾಡಿದ್ಯಾರು ಅಂತ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಆಲ್ವಿನ್ ಅನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಝಾರಾನೇ ಆಗಿರ್ತಾಳೆ. ಆ ದಿನ ಝಾರಾ ತನ್ನ ತಮ್ಮ ಕಳಿಸಿದ್ದ ವಾಯ್ಸ್ ನೋಟ್ ಅನ್ನ ಪದೇ ಪದೇ ಕೇಳ್ತಿರುವಾಗ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಹಾಯ್ ಅಂದಿರೋದನ್ನ ಕೇಳಿಸಿಕೊಂಡಿರ್ತಾಳೆ ಅಲ್ವಾ? ಸ್ನೇಹಿತರೆ, ಝಾರಾ ಆ ವಾಯ್ಸ್ ನೋಟ್ ಅನ್ನ ಸೀಕ್ರೆಟ್ ಆಗಿ ಡೆವಲಪ್ ಮಾಡಿಸಿ ಚೆಕ್ ಮಾಡಿದಾಗ ಗೊತ್ತಾಗಿರುತ್ತೆ ಅದು ತನ್ನ ಬಾಯ್ ಫ್ರೆಂಡ್ ಆಗಿರುವ ಆಲ್ವಿನ್ ನ ವಾಯ್ಸೇ ಅಂತ. ಜೊತೆಗೆ ತನ್ನ ತಮ್ಮ
ತಮ್ಮನ ಡೆಡ್ ಬಾಡಿ ಸಿಕ್ಕಿದ್ದ ಜಾಗದಲ್ಲಿ ಜಾರಾಗೆ ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ. ಅದನ್ನ ಪೊಲೀಸರಿಗೆ ಕೊಡದೆ ಆಲ್ವಿನ್ನ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಮಾಡಿ ನೋಡಿದಾಗ ಅದು ಅವನದ್ದೇ ಫಿಂಗರ್ ಪ್ರಿಂಟ್ ಅಂತ ಗೊತ್ತಾಗಿರುತ್ತೆ. ಹಾಗಾದ್ರೆ ತನ್ನ ತಮ್ಮನನ್ನ ಕೊಲೆ ಮಾಡಿರೋದ್ರಲ್ಲಿ ತನ್ನ ಬಾಯ್ ಫ್ರೆಂಡ್ ಆಲ್ವಿನ್ನ ಪಾತ್ರ ಕೂಡ ಇದೆ ಅಂತ ಜಾರಾಗೆ ಕನ್ಫರ್ಮ್ ಆಗಿರುತ್ತೆ. ಆಲ್ವಿನ್ ಅನ್ನ ಸುಮ್ಮನೆ ಬಿಡಬಾರ್ದು ಅಂತ ಯಾರಿಗೂ ಗೊತ್ತಾಗದ ಹಾಗೆ ಅವನ ಫ್ಲಾಟ್ ನ ಒಳಗಡೆ ಹೋಗಿ ಸಾಯಿಸಿ ಬಿಟ್ಟಿರ್ತಾಳೆ. ನಂತರ ಆಲ್ವಿನ್ ಅನ್ನ ಕೂಡ ಆ ಕಿಲ್ಲರೆ ಕೊಲೆ ಮಾಡಿದ್ದಾನೆ ಅಂತ ಸ್ಟೇಜ್ ಮಾಡೋದಕ್ಕೆ ಆ ಡ್ರಗ್ ಅನ್ನ ಇಂಜೆಕ್ಟ್ ಮಾಡಿರ್ತಾಳೆ. ಇನ್ನೇನು ಅಸಂಜಯ್ ಬಗ್ಗೆ ಕೂಡ ಪತ್ತೆ ಮಾಡಿ ಅವನನ್ನ ಕೊಲೆ ಮಾಡಬೇಕು ಅನ್ನೋಷ್ಟರಲ್ಲೇ ಪೊಲೀಸರಿಗೆ ಅಂದ್ರೆ ಜೀಬ್ರನ್ಗೆ ವಿಷಯ ಗೊತ್ತಾಗಿ ಅವನನ್ನ ಅರೆಸ್ಟ್ ಮಾಡಿರ್ತಾನೆ. ಈಗ ಜೀಬ್ರನ್ಗೂ ಗೊತ್ತಾಗುತ್ತೆ ಆಲ್ವಿನ್ ಅನ್ನ ಕೊಲೆ ಮಾಡಿದ್ದು ಜಾರಾ ಅಂತ. ಆದ್ರೆ ಜಾರಾ ಕೊಲೆ ಮಾಡಿರುವ ಆ ಆಲ್ವಿನ್ ಕೂಡ ಒಬ್ಬ ಕಿಲ್ಲರೆ ಅಂತ ಕನ್ಫರ್ಮ್ ಆದ ನಂತರ ಜೀಬ್ರನ್ ಯಾರಿಗೂ ಹೇಳದೆ ಸುಮ್ಮನಾಗಿ ಬಿಡುತ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.